ಸುತ್ತಿ ಬಳಸಿ ಎಲ್ಲ ಮಾತಾಡಲ್ಲ. ಏನ್ ಮದ್ವೆ ಆಗ್ತೀಯಾ ಬಾ ಮಾತಾಡ್ಬೇಕಂದ್ರೆ ಆ ಥರ ಬಂದ್ಬಿಡು ಯಾಕೆ ಕೊಟ್ಬಿಡ್ತಾಳೆ ಇವಳಿಗೆ. ಅಂಡ್ ಅವರು ಸೆಟ್ಟಲ್ಲಿ ಅವಾಗ ಬೈತಾ ಇದ್ರೆ ಎಲ್ಲರಿಗೂ ಅವಾಗ್ಲೇ ನಮ್ ಖುಷಿ. ಸೈಲೆಂಟ್ ಆದ್ರೆ ನಾವು ಮಾನಿಟರ್ ಹತ್ರನೂ ಹೋಗಲ್ಲ. ಸೊ ಇವನ್ ಹೀರೋ ಹೀರೋಯಿನ್ ಅಂತ ಬಂದಾಗ ಕಾಂಬಿನೇಷನ್ ಯಾವ ಲೆವೆಲಲ್ಲಿ ಇದೆ? ತುಂಬಾ ಮಜಾ ಕೊಡುತ್ತೆ. ನಂಗಂತೂ ಡಬ್ಬಿಂಗ್ ಟೈಮಲ್ಲಿ ನಾನು ಡಬ್ಬಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾನು ಮರ್ತೋದೆ ಅದು ನಾನು ಆ್ಯಕ್ಟ್ ಮಾಡ್ತಿರೋದಂತ. ಅಷ್ಟು ನಗ್ತಾ ಇದ್ದೆ ನಾನು ಡಬ್ಬಿಂಗ್ ಅಲ್ಲಿ. ಸರ್ ಎಲ್ಲ ರೇಗಿಸ್ತಿದ್ರು ನಿನ್ಸಿ ನೀನೇ ನಗು ಅಂತ. ಬಟ್ ಅಷ್ಟು ಮಜಾ ಕೊಡುತ್ತೆ ಆಡಿಯನ್ಸ್ಗೆ ನೋಡ್ಬೇಕಾದ್ರೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಆಫ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಈ ಟಿಪಿಕಲ್ ಓಕೆ ಬಂದ್ರು ಹೀರೋ ಹೀರೋಯಿನ್ ನೋಡಿದ್ರು ಪ್ರೀತಿ ಆಯ್ತು ಏನೋ ಜಗಳ ಆಯ್ತು ಆ ಥರ ಅಲ್ಲ. ಟೋಟಲಿ ಡಿಫ್ರೆಂಟ್. ವೆರಿ ಡಿಫ್ರೆಂಟ್ ಅಪ್ರೋಚ್ ತಗೊಂಡು ಒಂದು ಹೊಸ್ತನ ಅಂತ ಇರುತ್ತೆ ನೋಡಿದ್ರೆ. ಐ ಥಿಂಕ್ ನಮ್ಮಿಬ್ರು ಕಾಂಬಿನೇಷನ್ ಹ್ಯಾಸ್ ವರ್ಕ್ಡ್ ಔಟ್ ವೆರಿ ವೆಲ್. ಎಲ್ಲೋ ಒಂದು ಕಡೆ ಅದ್ದೂರಿ ಆಗಿರ್ಬೋದು, ಭರ್ಜರಿ ಆಗಿರ್ಬೋದು, ನಮ್ಮ ಪ್ರಿನ್ಸ್, ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಅವರನ್ನೇ ಹೀರೋಯಿನ್ ಹಿಂದೆ ಹೋಗೋರು. ಬೀಯಿಂಗ್ ಇನ್ ನಾನು ಕಾಲೇಜಲ್ಲಿದ್ದಾಗ ನಾನು ಬಂಕ್ ಮಾಡಿಬಿಟ್ಟು ಅವ್ರ ಸಿನಿಮಾನ ನೋಡ್ತಿದ್ದೆ. ಸೊ ಹಂಗಿದ್ದಾಗ ಇದರಲ್ಲಿ ನೋಡಿದ್ರೆ ಕಂಪ್ಲೀಟ್ ಟೋಟಲಿ ಡಿಫ್ರೆಂಟು, ವೈಸ್ ವರ್ಸ. ಇಲ್ಲಿ ನೀವು ಅವರಿಗೆ ಪ್ರಪೋಸ್ ಮಾಡೋ ಅಂಥದ್ದು. ಪ್ರಪೋಸ್ ಮಾಡೋದಲ್ಲ, ಶಿ ಇಸ್ ವೆರಿ ಡೈರೆಕ್ಟ್, ಸ್ಟ್ರೇಟ್ ಟು ದ ಪಾಯಿಂಟ್ ಬಂದು ಮಾತಾಡ್ತಾರೆ. ಬೇಕು ಅಂದ್ರೆ ಬೇಕು ಅಷ್ಟೇ, ಸುತ್ತಿ ಬಳಸಿ ಎಲ್ಲ ಮಾತಾಡಲ್ಲ. ಏನ್ ಮದ್ವೆ ಆಗ್ತೀಯಾ ಬಾ ಮಾತಾಡ್ಬೇಕಂದ್ರೆ ಆ ಥರ. ಓಕೆ. ಸೊ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಮತ್ತೆ ಸೆಟ್ಟಲ್ಲಿ ನನಗೆ ಈ ಒಂದು ಸೀನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತಂದ್ರೆ ಯಾವ ಸೀನ್? ಅದು ಟ್ರೇಲರಲ್ಲಿ ಒಂದು ಗ್ಲಿಮ್ಸ್ ಬರುತ್ತೆ. ನನ್ನ ಸೀರಿಯಸ್ನೆಸ್ ಸ್ವಲ್ಪ ಸೆಕೆಂಡ್ ಟ್ರೇಲರ್ ಎಂಡಿಂಗಲ್ಲಿ ಒಂದು 2-3 ಶಾರ್ಟ್ಸ್ ಹಾಕಿದ್ದಾರೆ. ಸೊ ಆ ಒಂದು ಇಮೋಷ್ನಲ್ ಪಾತ್ರ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಅದರಲ್ಲಿ ಮೆಥಡ್ ಆ್ಯಕ್ಟಿಂಗ್ ಅಂತೂ ನನಗೆ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ದಟ್ ಐವ್ ನೆವರ್ ಫೇಸ್ಡ್ ಬಿಫೋರ್. ಸೊ ಯಾವ ಥರ ಎಮೋಷನ್ಸ್ ತೊಗೊಬರಬೇಕು ಆ ಕ್ಯಾರೆಕ್ಟರಲ್ಲಿ, ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ನಾನು ತುಂಬ ಟೈಮ್ ತೊಗೊಂಡೆ. ಸರ್ ಜೊತೆ ಕೂತ್ಕೊಂಡು ಮಾತಾಡಿ ಹೇಗೆ ರಿಯಾಕ್ಟ್ ಮಾಡಬೇಕು, ಆ ಅಳುನ ಹೇಗೆ ರಿಯಾಲಿಟಿಯಲ್ಲಿ ತರಿಸ್ಬೇಕು. ಇವಾಗ ಗ್ಲಿಸರಿನ್ ಹಾಕಿ ಎಲ್ಲರೂ ಅಳ್ತಾರೆ, ಇಟ್ಸ್ ಕಾಮನ್. ಬಟ್ ಇಟ್ ಶುಡ್ ರಿಯಲಿ ಫೀಲ್ ಆ್ಯಂಡ್ ಕನೆಕ್ಟ್ ಟು ದ ಆಡಿಯನ್ಸ್. ಆ ನೋವು ನಾನೇನು ಅನುಭವಿಸ್ತಿದ್ದೀನಿ ಆ ನೋವು ಆ ಆಡಿಯನ್ಸ್ಗೂ ಅರ್ಥ ಆಗಬೇಕು. ಎಕ್ಸಾಕ್ಟ್ಲಿ. ಸೊ ಆ ಒಂದು ಸಿನಾರಿಯೋ ಇರಬೇಕಾದ್ರೆ ಡಸ್ಟು ಅದು ಇದು ಎಲ್ಲ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಎಲ್ಲ ಇತ್ತು. ಸೊ ತುಂಬ ಟೈಮ್ ತೊಗೊಂಡು ತುಂಬ ಯೋಚನೆ ಮಾಡಿ ಐ ರಿಯಲಿ ಫೆಲ್ಟ್ ಇಟ್ ಆ್ಯಂಡ್ ಅದನ್ನ ಪಾತ್ರ ಆ ಸೀನ್ ಮಾಡಿದೆ. ಆ್ಯಂಡ್ ಈವನ್ ಕಟ್ ಅಂದ ಆದಮೇಲೂ ನನ್ನ ಕಣ್ಣಲ್ಲಿ ಸ್ವಲ್ಪ ನೀರು ಹಾಗೆ ಇತ್ತು. ತುಂಬ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಆ ಒಂದು ಪೋರ್ಷನ್ ವಾಸ್ ಲಿಟಲ್ ಡಿಫಿಕಲ್ಟ್, ಚಾಲೆಂಜಿಂಗ್ ನನಗೆ. ಮರೆಯೋದಕ್ಕೆ ಆಗದೇ ಇರೋವಂಥ ಒಂದು ಸನ್ನಿವೇಶ ಯಾವುದು ಇದನ್ನು ಬಿಟ್ಟು ಸೆಟ್ಟಲ್ಲಿ ಥ್ರೂ ಔಟ್ ಮೂವಿ? ಎವ್ರಿಥಿಂಗ್ ಇಸ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಬಟ್ ಹೊಸದು ಅಂತ ಹೇಳಬೇಕಾದ್ರೆ ನಾವು ಲಾಂಗ್ ಶಾರ್ಟ್ಸ್ ಮಾಡಿದ್ವಿ, ಸಿಂಗಲ್ ಟೇಕ್ದು. 1-2-3 ಮಿನಿಟ್ಸ್ ಸಿಂಗಲ್ ಟೇಕ್ ಶಾರ್ಟ್ ಅದು. ಸೊ ಅದು ನನಗೆ ಹೊಸದು, ನಾನು ಯಾವತ್ತೂ ಆ ಥರ ಮಾಡಿಲ್ಲ ಆ್ಯಂಡ್ ನೋಡಲೂ ಇಲ್ಲ. ಇಟ್ ವಾಸ್ ಅ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ಈ ಥರನೂ ಮಾಡ್ತಾರಾ ಅಂತ ಅವಾಗ ಗೊತ್ತಾಗಿದ್ದು. ಫುಲ್ ನಾವು ಹಾಫ್ ಡೇ ತೊಗೊಂಡ್ವಿ ಅದನ್ನ ರಿಹರ್ಸಲ್ ಮಾಡೋಕ್ಕೆ. ಸೆಟ್ಟಿಗೆ ಬಂದು ಹಾಫ್ ಡೇ ಅದನ್ನ ರಿಹರ್ಸಲ್ ಮಾಡಿದ್ವಿ. ಕಂಪೋಸ್ ಮಾಡಿದ್ರು, ಹೀಗೆ ಹಿಂಗೆ ಬರಬೇಕು, ಇಲ್ಲೇ ನಿಂತ್ಕೊಂಡು ಡೈಲಾಗ್ ಹೇಳಬೇಕು, ಇಷ್ಟೇ ನಡ್ಕೊಂಡು ಬಂದು ಇಲ್ಲೇ ಸೆಕೆಂಡ್ ಡೈಲಾಗ್ ಹೇಳಬೇಕು, ಈ ಥರ ಟ್ರಾವೆಲ್ ಆಗಬೇಕು ಅಂದರೆ. ಯಾಕಂದರೆ ಒಬ್ಬರು ಏನಾದರೂ ಮಿಸ್ ಮಾಡಿದ್ರೆ ತಿರ್ಗಾ ವಾಪಸ್ಸು ಫಸ್ಟಿಂದ ಮಾಡಬೇಕು. ಸೊ ನನಗೆ ಒಂದು ಕಡೆ ಭಯ, ಅಯ್ಯೋ ನನ್ನಿಂದ ರೀಟೇಕ್ ಆಗಿಬಿಟ್ರೆ ಹೆಂಗೆ ಬೈಸ್ಕೋಬೇಕು, ಸರ್ ದೊಣ್ಣೆ ತೊಗೊಂಡು ಬಾರೋ ಅಂತ ಎಲ್ಲರ ಮುಂದೆ ಮೈಕಲ್ ಬೇರೆ ಬೈತಾರೆ. ಸೊ ಫುಲ್ ಭಯ ಇತ್ತು. ಬಟ್ ರಿಹರ್ಸಲ್ ಎಲ್ಲ ಮಾಡಿಕೊಂಡು ಐ ಥಿಂಕ್ ಇಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್, ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅದು ನನಗೆ. ದಟ್ಸ್ ಗ್ರೇಟ್. ಮತ್ತು ವರ್ಕಿಂದ ಹೊರ ಬಂದಾಗ ಪ್ರೇಮ್ ಸರ್ದು ಟೋನೇ ಬೇರೆ, ಬಿಹೇವಿಯರೇ ಬೇರೆ, ಬಾರೋ ಹಾಗೆ ಹೀಗೆ ಎಲ್ಲ ಜೋವಿಯಲ್ ಆಗಿರುತ್ತೆ. ಬಟ್ ವರ್ಕ್ ಅಂತ ಬಂದಾಗ ಹೇಗೆ ಅವರನ್ನು ನೀವು ನೋಡಿದ್ದೀರಿ? ಅದೇ ಜೋವಿಯಲ್ ಇರ್ತಾರಾ ಅಥವಾ ಸ್ಟ್ರಿಕ್ಟ್ ಇರ್ತಾರಾ, ಹೇಗೆ? ಖಂಡಿತ ಆ ಜೋವಿಯಲ್ನೆಸ್ ಇದ್ದೇ ಇರುತ್ತೆ. ನಾನು ಆ್ಯಕ್ಚುಲಿ ಸ್ವಲ್ಪ ಮಚ್ಚಲಕ್ಷ್ಮಿ ಮಂಡ್ಯ ಸ್ಲ್ಯಾಂಗ್ ಸ್ವಲ್ಪ ನೀವು ನೋಡ್ಬೋದು. ಅದನ್ನ ನಾನು ಸರ್ ಇಂದಾನೆ ಸ್ವಲ್ಪ ಅಬ್ಸರ್ವ್ ಮಾಡಿ ಕಲ್ತಿದ್ದು. ಬಂದ್ಬಿಡು ಯಾಕೆ ಕೊಟ್ಬಿಡ್ತಾಳೆ ಇವಳಿಗೆ, ಆ ಸ್ಲ್ಯಾಂಗ್ ಎಲ್ಲ ಸ್ವಲ್ಪ ಅವರಿಂದಾನೇ ಕಲ್ತಿದ್ದು. ಓಕೆ. ಬಟ್ ಹಿ ಈಸ್ ಅ ಪರ್ಫೆಕ್ಷನಿಸ್ಟ್. ಯಾಕಂದರೆ ಅವರು ಹೀ ಈಸ್ ಎವ್ರಿವೇರ್. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ, ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ ಮಾಡ್ಕೊಂಡಾಗಲಿ, ಆರ್ಟಿಸ್ಟಿಗೆ ಪರ್ಫಾರ್ಮೆನ್ಸ್, ಹೀಸ್ ಆಲ್ ರೌಂಡರ್. ಸೊ ಕ್ಯಾಪ್ಟನ್ ಆಫ್ ದ ಕ್ರೂಸ್ ಸುಮ್ಮನೆ ಅಂತೂ ಹೇಳಲ್ಲ. ಎಲ್ಲಾನ ಹ್ಯಾಂಡಲ್ ಮಾಡಿಕೊಂಡು
ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಹಿ ಬಿಕಮ್ಸ್ ವೆರಿ ಲೈಕ್ ಸೀರಿಯಸ್. ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು ಇಟ್ ಇಸ್ ನಾಟ್ ಸೋ ಈಸಿ ಥಿಂಗ್. ಹೌದು, ಆ್ಯಂಡ್ ಕರೆಕ್ಟಾಗಿ ಆ ಕೆಲಸ ಆ ಟೈಮಿಗೆ ಆಗಬೇಕು. ಆ್ಯಂಡ್ ಹಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್. ಅವ್ರಿಗೆ ಏನು ಬೇಕು, ಯಾರಿಂದ ಎಷ್ಟು ಕೆಲಸ ತೊಗೋಬೇಕು, ಆರ್ಟಿಸ್ಟಿಂದ ಎಷ್ಟು ಪರ್ಫಾರ್ಮೆನ್ಸ್ ತೊಗೋಬೇಕು ಅಂತ ಹಿ ಈಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸೊ ಅಷ್ಟು ಕ್ಲಿಯರೆನ್ಸಲ್ಲಿ ನಮ್ಗೆ ಬಂದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮಗೂ ಈಸಿ ಆಗುತ್ತೆ ವರ್ಕ್ ಮಾಡೋದು. ಆ್ಯಂಡ್ ಅವರು ಸೆಟ್ಟಲ್ಲಿ ಅವಾಗ ಬೈತಾ ಇದ್ರೆ ಎಲ್ಲರಿಗೂ ಅವಾಗಲೇ ನಮ್ಗೆ ಖುಷಿ. ಸೈಲೆಂಟ್ ಆದರೆ ನಾವು ಮಾನಿಟರ್ ಹತ್ರನೂ ಹೋಗಲ್ಲ, ಸೈಲೆಂಟ್ ಆಗಿದ್ದಾರೆ, ತುಂಬ ಇದು ಸೀರಿಯಸ್ ಮ್ಯಾಟ್ರ್ ಅಂತ ಅನ್ಕೋತೀವಿ. ಬಟ್ ಅವಾಗ ಬೈತಾ ಇದ್ರೆ ಆ ಲೈವ್ಲಿನೆಸ್ ಸೆಟ್ಟಲ್ಲಿ ಇದ್ದೇ ಇರುತ್ತೆ ಅಲ್ಲ. ಮತ್ತು KGF ನಂತರ ಸೆಕೆಂಡ್ ಆಗಿ ಬಾಲಿವುಡಿಂದ ಲೆಜೆಂಡ್ರಿಗಳನ್ನು ಕರೆಸ್ತಂಥವ್ರು ನಮ್ಮ ಪ್ರೇಮ್ ಸರ್. ಕರೆಕ್ಟ್. 90s ಲೆಜೆಂಡ್ರಿ ಇವರು ನಮ್ಮ ಸಂಜಯ್ ದತ್ ಸರ್. ಮತ್ತು ನಮ್ಮ ಕನ್ನಡತಿ ಚಂದುಳ್ಳಿ ಚೆಲುವೆ ಶಿಲ್ಪಾ ಶೆಟ್ಟಿ. ಫಿಟ್ನೆಸ್ಗೆ ಎರಡನೇ ಹೆಸರು ಶಿಲ್ಪಾ ಶೆಟ್ಟಿ ಅಂತ ಅಂದ್ರೂ ತಪ್ಪಾಗಲಾರ್ದು. ಅಂಥವ್ರನ್ನೆಲ್ಲ ನಮ್ಮ ಒಂದು ಪ್ರಾಜೆಕ್ಟ್ಗೆ, ಐ ಮೀನ್ ಈ ಒಂದು KD ಸಿನಿಮಾಗೆ ಕರೆದಿದ್ದಾರೆ. ಸೊ ಅವ್ರ ಜೊತೆ ನಿಮ್ಮ ಒಂದು ಸ್ಕ್ರೀನ್ ಸ್ಪೇಸ್ ಹೇಗಿತ್ತು? ಸ್ಕ್ರೀನ್ ಸ್ಪೇಸ್ಗಿಂತ ನಾನು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ. ಅದು ಬಿಟ್ಟರೆ ಜಸ್ಟ್ ಸೀಯಿಂಗ್ ದೆಮ್ ಪರ್ಫಾರ್ಮ್, ನನಗೆ ನಾನು ಯೋಚನೆನೂ ಮಾಡಿರಲಿಲ್ಲ. ಓಕೆ, ನಾನು ಒಂದು ದಿವಸ ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡ್ತೀನಿ ಅಥವಾ ಶಿಲ್ಪಾ ಶೆಟ್ಟಿ ಮ್ಯಾಮ್ ಜೊತೆ ಕೆಲಸ ಮಾಡ್ತೀನಿ, ಅದು ದಿಸ್ ಅರ್ಲಿ ಇನ್ ಮೈ ಕರಿಯರ್. ನಾನು ಯೋಚನೆನೂ ಮಾಡಿಲ್ಲ. ಸೊ ಆ ಥರ ಆಪರ್ಚುನಿಟಿ ಬಂದಾಗ ಐ ಫೆಲ್ಟ್ ಸೋ ಲಕ್ಕಿ. ಆ್ಯಂಡ್ ಅವರು ಆನ್ ಸ್ಕ್ರೀನ್ ಹೀರೋಸ್, ಬಟ್ ಆಫ್ ಸ್ಕ್ರೀನು ಎಷ್ಟು ಹಂಬಲ್ ಆಗಿರ್ತಾರೆ, ಎಷ್ಟು ಡೌನ್ ಟು ಅರ್ತ್ ಆಗಿರ್ತಾರೆ. ಯಾಕಂದರೆ ಎಂಡ್ ಆಫ್ ದ ಡೇ ಅದೇ ಇಂಪಾರ್ಟೆಂಟ್. ಆಫ್ ಸ್ಕ್ರೀನು ಹೆಂಗೆ ಟ್ರೀಟ್ ಮಾಡ್ತಾರೆ ಜನನ, ಹೇಗಿರ್ತಾರೆ ಅಂತ. ಅವ್ರು ಅಷ್ಟು ಸಕ್ಸಸ್ಫುಲ್ ಆಗಿದ್ರೇನು. ಈ ಬಾಲಿವುಡ್ನಿಂದ ಬಂದಂಥ ಲೆಜೆಂಡ್ರಿ ಅವರು ಹೀರೋ ಅಲ್ವಾ? ಹೌ ಕಮ್ ಅವ್ರದ್ದು ಆಟಿಟ್ಯೂಡ್ ಹೇಗಿತ್ತು? ಎಕ್ಸಾಕ್ಟ್ಲಿ, ಸೋ ಹಂಬಲ್. ಎಸ್ಪೆಷಲಿ ನಾನು ಸಂಜಯ್ ದತ್ ಸರ್ ಜೊತೆ ಹೋಗಿ ಮಾತಾಡಿಸ್ಬೇಕಾದ್ರೆ ನಾವು ಮಾತಾಡ್ತಾ ಇದ್ದೀವಿ, ಅಷ್ಟು ಗಮನ ಕೊಟ್ಟು ತುಂಬ ಚೆನ್ನಾಗಿ ಕೇಳಿಸ್ಕೋತಾರೆ, ರೆಸ್ಪಾಂಡ್ ಮಾಡ್ತಾರೆ. ಕನ್ನಡದಲ್ಲಿ ಏನಾದರೂ ಮಾತಾಡ್ತಿದ್ರಾ? ನಾನೇನೊಂದು ಟೀಸರ್ ಲಾಂಚ್ ಆಗಬೇಕಾದ್ರೆ ಇಂಟರ್ವ್ಯೂ ನಾನು ಮಾಡ್ತಾ ಇರಬೇಕಾದ್ರೆ ಒಂದು ಕನ್ನಡಲ್ಲಿ ಒಂದು ಲೈನು ಹೇಳಿಸಿದೆ. ಸೂಪರ್. ಹಿ ಈಸ್ ವೆರಿ ಸ್ವೀಟ್. ಆ್ಯಂಡ್ ನನಗೆ ಎಕ್ಸಾಮ್ಸ್ ನಡೀತಿತ್ತು ಆವಾಗ. ಸೊ ನಾನು ಓದ್ತಾ ಇರಬೇಕಾದ್ರೆ ಸೆಟ್ಟಲ್ಲಿ ಅವ್ರು ಬಂದು ನನ್ನ ಜೊತೆ ಮಾತಾಡ್ತಾ ಇದ್ರು. ನಾನು ನಿನ್ನ ಬಗ್ಗೆ ನನ್ನ ಫ್ಯಾಮ್ಲಿಗೆ ಹೇಳಿದ್ದೀನಿ, ರೀಶ್ಮಾ ಓದ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ನನಗೆ ಆ ಆಪರ್ಚುನಿಟಿ ಸಿಕ್ಕಿಲ್ಲ, ಬಟ್ ನಮ್ಮ ಮಕ್ಳಿಗೆ ಹೇಳ್ತಾ ಇದ್ದೀನಿ ಯಾವಾಗಲೂ ಓದ್ಬಿಡಬಾರ್ದು. ಸೊ ಐ ಗೇವ್ ಯು ಆ್ಯಸ್ ಎನ್ ಎಕ್ಸಾಂಪಲ್ ಅಂತ ಎಲ್ಲ ಹೇಳಿದ್ರು. ಐಮ್ ಲೈಕ್, ಓ ಮೈ ಗಾಡ್, ನನ್ನ ಬಗ್ಗೆ ಡಿಸ್ಕಷನ್ ಮಾಡಿದ್ರ ಸರ್? ದಟ್ಸ್ ಸಚ್ ಅ ಬಿಗ್ ಡೀಲ್ ನನಗೆ. ಈವನ್ ಶಿಲ್ಪಾ ಶೆಟ್ಟಿ ಮ್ಯಾಮ್, ಹಾಲಿವುಡ್ನಿಂದ ಬಾಲಿವುಡ್ನಿಂದ ಬಂದಂಥ ನಟಿ, ಅವ್ರದ್ದು ಆಟಿಟ್ಯೂಡ್ ಹೇಗಿತ್ತು? ಈಕ್ವಲಿ ಸ್ವೀಟ್. ಎಷ್ಟು ಸ್ವೀಟಾಗಿ ನನಗೆ ಸಿನಿಮಾ ಬಗ್ಗೆ ಆಗಿರಲಿ ಅಥವಾ ಸಿನಿಮಾ ಅಲ್ಲದೆ ಟಿಪ್ಸ್ ಕೊಡೋದಾಗಿರಲಿ, ಆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್, ಎನರ್ಜಿ, ಯು ಕ್ಯಾನ್ ಫೀಲ್ ಇಟ್. ಸೊ ದ ಬೋತ್ ಆರ್ ವೆರಿ ಹಂಬಲ್ ಆ್ಯಂಡ್ ನೈಸ್. ಸಂಜಯ್ ದತ್ ಅವರಿಂದ ಇದನ್ನು ಕಲಿತೆ ಅನ್ನೋದಾದರೆ ಯಾವುದು? ಎಕ್ಸಾಕ್ಟ್ಲಿ, ಬೀಯಿಂಗ್ ಹಂಬಲ್, ಬೀಯಿಂಗ್ ಕೈಂಡ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ನೋ ಮ್ಯಾಟರ್ ನೀವು ಎಷ್ಟು ಸಕ್ಸಸ್ ನೋಡಿದ್ರೂ, ಎಷ್ಟು ಏನೇ ಕೆಲಸ ಮಾಡಿದ್ರೂ, ಇವತ್ತು ಹೂಎವರ್ಸ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಟು ಯು, ಪೇ ಈಕ್ವಲ್ ರೆಸ್ಪೆಕ್ಟ್ ಟು ದೆಮ್. ಟ್ರೂ. ಯಾ. ಶಿಲ್ಪಾ ಶೆಟ್ಟಿ ಅವರಿಂದ ಅಗೇನ್ ದ ಸೇಮ್ ಥಿಂಗ್. ಬಟ್ ಅವರು ನನಗೆ, ನಾನು ಇದನ್ನ ಮುಂಚೆನೂ ಹೇಳಿದ್ದೀನಿ, ನಾನು ಒಂದು ಸತಿ ಫ್ಲೈಟಲ್ಲಿ ಇರಬೇಕಾದ್ರೆ, ಮ್ಯಾಮ್ ಐ ಹೋಪ್ ಈ ಸಿನಿಮಾ ನನಗೆ ಒಳ್ಳೇದು ಮಾಡುತ್ತೆ, ಐ ಹೋಪ್ ಜನರು ನನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಸೊ ಅವರು, ಯಾಕೆ ಹೋಪ್ ಅಂತೀಯ, ಬಿ ಪಾಸಿಟಿವ್, ನೀನು ಯಾವಾಗ ಒಳ್ಳೇದು ಮಾತಾಡ್ತೀಯ, ಒಳ್ಳೇದು ಯೋಚನೆ ಮಾಡ್ತೀಯ, ಅದೇ ದಾರಿಲಿ ನಿನ್ನ ಕರ್ಕೊಂಡು ಹೋಗುತ್ತೆ. ಯೂನಿವರ್ಸ್ ವಿಲ್ ವರ್ಕ್ ಇನ್ ದಟ್ ವೇ. ನೀನು ಸುಮ್ಮನೆ ಇಲ್ಲ ಆಗಲ್ಲ ಅಂತ ಆಲ್ರೆಡಿ ನಿನ್ನ ಮೈಂಡಲ್ಲಿ ನೆಗೆಟಿವಿಟಿ ಫಿಕ್ಸ್ ಮಾಡಿಟ್ಕೊಂಡ್ರೆ ಇಟ್ ವೋಂಟ್ ವರ್ಕ್ ಔಟ್. ಸೊ ಬಿ ಪಾಸಿಟಿವ್, ಏನೇ ಆದ್ರೂ ಟೇಕ್ ಇಟ್ ಆಸ್ ಅ ಲರ್ನಿಂಗ್ ಲೆಸನ್ ಆ್ಯಂಡ್ ಮೂವ್ ಫಾರ್ವರ್ಡ್. ವಾಟ್ ನೆಕ್ಸ್ಟ್ ಅಂತ ಮುಂದೆ ನೋಡ್ತಾ ಇರಬೇಕು. ನೀನು ಅಯ್ಯೋ ಹಿಂಗಾಯ್ತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಮುಂದೆ ಕೆಲಸನೂ ಮಾಡೋಕ್ಕಾಗಲ್ಲ, ಇರೋ ಕೆಲಸನೂ ಹಾಳಾಗುತ್ತೆ. ಸೊ ಆಲ್ವೇಸ್ ಬಿ ಪಾಸಿಟಿವ್ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದಾರೆ? ಖಂಡಿತ, ತುಂಬ ಪಾಸಿಟಿವ್ ವೇನಲ್ಲಿ. 100%.